ಅವಕಾಶ ಮಾಡಿಕೊಡ್ಬೇಕು, ಅವರಿಂದ ಸರ್ಕಾರ ಬರೋದಕ್ಕೆ ಅವರ ಶ್ರಮ ತುಂಬಾ ಇದೆ ಅಂತ ಹೇಳಿದ್ದಾರೆ. ಯಾರ ರಂಭಾಪುರಿ ಶ್ರೀಗಳು ಸರ್. ಇಲ್ಲ, ಅವರು ಸಂಬಂಧ ಅಲ್ಲ, ಪಾರ್ಟಿಗೆ ಸಂಬಂಧಪಟ್ಟದ್ದು. ನೀವು ಯಾರೋ ಹೇಳಿದ್ದು ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕಂದ್ರೆ ಸ್ವಾಮೀಜಿ ಅವ್ರಿಗೆ ಇದಕ್ಕೂ ಸಂಬಂಧ ಬರೋಲ್ಲ. ಅವ್ರ ಕಾರ್ಯವ್ಯಾಪ್ತಿ ಬೇರೆ, ನಮ್ಮ ಕಾರ್ಯವ್ಯಾಪ್ತಿ ಬೇರೆ. ನೀವು ಯಾರೋ ಹೇಳಿರೋ ದಿವಸ ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡೋದು ಈಗ ಅದಕ್ಕೆ? ಈಗ ಮಠಗಳು ಎಲ್ಲ ಕರೆಕ್ಟ್. ಬೆಂಬಲಕ್ಕೆ ನಿಂತು ಅವ್ರಿಗೇನು ಸಂಬಂಧ? MLA ಗಳು ಬೇರೆ, CM ಆಯ್ಕೆ ಮಾಡೋರು MLA ಗಳು, MLA ಆದ್ಮೇಲೆ ಹೈಕಮಾಂಡ್. ಸೊ ನೀವು ಯಾರು ಹೇಳಿದ್ರೆ ಕೇಳೋದಕ್ಕೆ ನಾವೇನು ಉತ್ತರ ಕೊಡ್ಬೇಕು ಅದಕ್ಕೆ? ಕಷ್ಟ ನಮಗ್ ಕಷ್ಟ, ನಾಳೆ ನಾವು ಕೇಳಿದ್ರೆ ಅವ್ರೇನ್ರಿ ಹೇಳ್ತಾರ, ಮತ್ತ ನಮಗ ಅವ್ರ ಮಧ್ಯೆ ಘರ್ಷಣೆ, ಜಗಳ. ಹೇಳಿ, ಸ್ವಾಮೀಜಿಗಳಿಂದ ಒಂದು ರಾಜಕೀಯವಾಗಿ CM ಬದಲಾವಣೆ ವಿಚಾರವಾಗಿ ಮಾತಾಡೋಷ್ಟು ಈಗ ಅವ್ರ ಪರವಾಗಿ ಯಾರು ಈ ಕಡೆ ಒಂದು 10 ಜನ ಅವ್ರು ಹೇಳ್ತಾರೆ ಇವರ ಮುಂದುವರಿಬೇಕಂತ. ಅವ್ರದ್ದು ಸಮಾಜ ಕಟ್ಟೋದು ಅಷ್ಟೇ ಅವ್ರ ಕೆಲಸ, ಆಶೀರ್ವಾದ ಮಾಡ್ಬೇಕು, ಸಮಾಜ ತಿದ್ದುವಂತ ಕೆಲಸ ಅವ್ರ ಕೆಲಸ, ನಮ್ಮ ಭಾವನೆ. ಹೇಳಿ ನೆಕ್ಸ್ಟ್. ಇಂಥ ಸ್ಟೇಟ್ಮೆಂಟ್ ಏನು ಕೊಡಬಾರ್ದು ಅವ್ರು, ಯಾಕಂದ್ರೆ ಸಂಬಂಧಪಟ್ಟದಲ್ಲ, ಅದು ಕೊಡಬಾರ್ದು. ಇನ್ನೊಂದು, ಗ್ಯಾರಂಟಿಗಳಿಂದ ಜನ ಸೋಂಬೇರಿಗಳಾಗ್ತಾ ಇದಾರೆ ಅನ್ನೋ ಮಾತನ್ನ ರಮಕೃಷ್ಣಗಳೇ ಹೇಳಿದ್ದಾರೆ. ಆ ರೀತಿ ಇದೆಯಾ? ಅದನ್ನ ಅವರು ನೇರವಾಗಿ ಜನರನ್ನ ಕೇಳಬೇಕು. ಯಾಕಂದ್ರೆ ಅವ್ರು ಅದಕ್ಕೆ ಸರಿಯಾದ ಉತ್ತರ ಹೇಳೋರು ಜನ. ಈಗ ನಾವು ನಮ್ಮ ಪಕ್ಷದ ಏನೇ ಕಾರ್ಯಕ್ರಮ ನಾವು ಡಿಪೆಂಡ್ ಮಾಡ್ತೀವಿ, ವಿರೋಧ ಪಕ್ಷದವ್ರು ಅವ್ರು ಡಿಪೆಂಡ್ ಮಾಡ್ಕೋತಾರ. ಇದು ನಡೆದು ಬಂದಂತ ದಾರಿ. ಸೊ ನೇರವಾಗಿ ನೀವು 1,000 ಜನನ ಇಂಟರ್ವ್ಯೂ ಮಾಡಿದ್ರೆ ಇದಕ್ಕೆ ಉತ್ತರ ಅಲ್ಲೇ ಸಿಗ್ತೈತಿ. ನಾವು ಡಿಪೆಂಡ್ ಮಾಡೋರ, ನಾವು ಒಳ್ಳೇದಿದ್ರೆ ಡಿಪೆಂಡ್ ಮಾಡೋರ, ಕೆಟ್ಟಿದ್ರೆ ನಾವು ಡಿಪೆಂಡ್ ಮಾಡೋರ, ಪಕ್ಷದ ನಿರ್ಧಾರ. ಸೊ ಹೀಗಾಗಿ ಜನರನ್ನ ನೀವು ನೇರವಾಗಿ ಸಂದರ್ಶನ ಮಾಡ್ರೆ ಅವರು ಸರಿಯಾಗಿ ಉತ್ತರ ಕೊಡೋದು, ಅದೇ ಫೈನಲ್ ಉತ್ತರ. ನೀವು ಕೂಡ ಹಿರಿಯರಿದ್ದೀರಿ, ಈ ರೀತಿಯಾದ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಪದೇ ಪದೇ ಆಚೆ ಈಚೆಯಿಂದ ಬಂದಂತ ಆಡಳಿತ ಯಂತ್ರ ಎಲ್ಲಿ ಬರ್ತಾ ಇದಾರೆ? ಬರ್ತಾ ಇಲ್ಲ, ಎಲ್ಲಿಯೂ ಬರ್ತಾ ಇಲ್ಲ. ಸೊ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಮಾಡೋರು ನಮ್ಮ ಹೈಕಮಾಂಡು, ನಿರ್ಧಾರ ಮಾಡೋರು ಅವರೇ ಏನೂ ಇಲ್ಲ ಅಂತ ಹೇಳಿದ ಮ್ಯಾಗ ಮತ್ತೆ ಇದು ಪದೇ ನಮ್ದು ಕನ್ಫ್ಯೂಷನ್ ನಾವು ಇದ್ದೀವಿ. ಈಗ ನೇರವಾಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಕ್ಕೆ ಈಗ CM DCM ಇಬ್ರು ಪ್ರತ್ಯೇಕವಾಗಿ ಟೈಮ್ ಕೇಳಿದ್ದಾರೆ. ಹೋಗಿದ್ದಾರೆ. ಅವ್ರದ್ದೇನು ಬೇರೆ ಬೇರೆ ಕೆಲಸ ಇರ್ಬೋದು, ಪಕ್ಷದ ಸಂಘಟನೆ ಮುಂದಿನ ವಿಚಾರಕ್ಕೆ ಚರ್ಚೆ ಮಾಡ್ತಿರ್ಬೋದು. ಮಾಡ್ಲಿ, ನೋಡೋಣ. ಈಗ ಇಕ್ಬಾಲ್ ಹುಸೇನ್ ಯಾವ್ದ್ರೆ ಸ್ಟೇಟ್ಮೆಂಟ್ಗಳು ಯಾವ ಶಾಸಕರು ಯಾರ ಪರವಾಗಿ ಕೊಡಬಾರದು ಅಂತ ಹೇಳ್ತೀರಾ? ಕೊಡಬಾರ್ದೈತಿಲ್ಲ, ಕೊಡ್ಬೋದು. ಅದಕ್ಕೆ ಅವ್ರವ್ರು ಇದ್ದಾರಕ್ಕೂ ಈಗ 2 ವರ್ಷದಿಂದ ಕೊಡ್ತಾನೆ ಇದ್ದಾರೆ, ಇನ್ನೂ 3 ವರ್ಷ ಕೊಡ್ತಾನೆ ಇರ್ತಾರೆ. 3 ವರ್ಷ ಕೊಡೋರ, ಅದಕ್ಕೇನು ಪ್ರಶ್ನೆ ಇಲ್ಲ. ಸ್ಟೇಟ್ಮೆಂಟ್ ಕೊಡೋರು ಕೊಡ್ತಾರೆ, ಅದೊಂದು ಪಾರ್ಟ್, ರಾಜಕೀಯ ಪಾರ್ಟ್, ಅದು ಇರಬೇಕು. ಅದು ಪರಮೇಶ್ವರ್ ಅವರು ಕೂಡ ಹೇಳಿದ್ರು ಸರ್, ಮುಖ್ಯಮಂತ್ರಿ ಬದಲಾವಣೆ ನಾವು ಬಯಸಿಲ್ಲ ಅನ್ನೋ ಮಾತನಾಡಿದ್ದಾರೆ. ಅದನ್ನ ಹೇಳಿಲ್ಲ, ಕೆಲವರು ಚೇಂಜ್ ಆಗ್ಬೇಕಂತಾರ, ಕೆಲವ್ರು ಇರ್ಬೇಕಂತಾರ. ಇದು ಒಂದು ವ್ಯವಸ್ಥೆ ಇದ್ದಾಗ ಒಂದು ಮನೆ ಅಂದ್ಬೇಕು, ಎಲ್ಲ ನಮ್ನಿ ಚರ್ಚೆ ಇದ್ದಂಗೆ ಇದು ಮನೆ. ಬಟ್ ಮನೆ ಗಲಾಟೆ ಮನೇಲೇ ಇರ್ಬೇಕಲ್ಲ ಸರ್, ಈ ತರ ಬೀದಿಗೆ ಬಂದ ರಂಪಾಯಣ ಅದು ಯಾರು ಹೊರಗಡೆ ಯಾರ್ತಿದ್ದಾರೆ, ಯಾರ್ತಾರ ಅವ್ರು? ಈಗ CP ಯೋಗೇಶ್ವರ್ ಅವರು ಸರ್, DK ಶಿವಕುಮಾರ್ ನಮ್ಮ ಜಗಳ ನಮ್ಮ ಪಾಡಿಗೆ ನೀವು ಬಿಟ್ಟು ಬಿಡಿ, ನೀವ್ ಯಾಕೆ ಹೊರಗೆ ಬರ್ತೈತೆ? ನೀವು ತೋರಿಸ್ತಾ ಇದ್ರೆ ಬರೋಲ್ಲ ಅದು. CP ಯೋಗೇಶ್ವರ್ ಅವರು ಈಗ ಹೇಳಿದ್ದಾರೆ ದೊಡ್ಡ ಮಟ್ಟದಲ್ಲಿ ಡೆಲ್ಲಿಲಿ ಕಾಂಟ್ಯಾಕ್ಟ್ ಇದೆ ಸರ್. ಆ ತರದ ಏನಾದ್ರು ಇದೆಯಾ ಸರ್? ಪರಿಸ್ಥಿತಿ ಬದಲಾವಣೆ ವಿಚಾರ ನಮಗ್ ಗೊತ್ತಿಲ್ಲ. ಈಗ CM ಅವ್ರು ಬರ್ತಾರೆ ನಾಳೆ, CM DCM ಬರ್ತಾರೆ, ಕೇಳಿ ಅವ್ರು ಹೇಳ್ಬೇಕು ಸರಿಯಾದ ಉತ್ತರ. ನೀವು ಕೂಡ ಪಕ್ಷದ ದೊಡ್ಡ ಶಕ್ತಿ ಇರ್ಬೋದು, ಇದ್ರು ಕೂಡ ಅದು ಏನ್ ಚರ್ಚೆ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ. ಏನ್ ಚರ್ಚೆ ಆಗದೆ ಏನ್ ನಮಗೆ ಹೇಳೋಲ್ಲ. ಸೊ ಅವ್ರಿಗೆ ಸೀಮಿತವಾಗಿರುವಂತ ಚರ್ಚೆ ಅದು. ಹೇಳಿದ್ರೆ ಅವರೇ ಹೇಳ್ಬೇಕು, ಮುಖ್ಯಮಂತ್ರಿ DCM ಅವರು. ಸೊ ಅವ್ರಿಗೆ ಕೇಳಿದ್ರೆ ಬೆಟರ್. ಬಹಳ ಜನಕ್ಕೆ ನಿಮ್ಮ MLA-ಗಳಿಗಾಗ್ಲಿ ಸಾರ್ವಜನಿಕರಲ್ಲಿ ಗೊಂದಲ ಇರೋದು, KPCC ಅಧ್ಯಕ್ಷರು ಬದಲಾಗ್ತಾರ, CM ಬದಲಾಗ್ತಾರ ಅನ್ನೋ ಚರ್ಚೆ ಬಹಳ ಇದೆ ಸರ್. ಈ ಅನುಮಾನ ಸಿಕ್ಕಾಪಟ್ಟೆ ಇದೆ. ನಮಗಂತ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗಾಗಲೇ ಜನರಲ್ ಸೆಕ್ರೆಟರಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, CM ಕೊಟ್ಟಿದ್ದಾರೆ, ಸ್ವಂತ DCM ಅವರು ಕೊಟ್ಟಿದ್ದಾರೆ. ಅವ್ರವ್ರು ಏನೇ ಬೇಕು ಹೇಳಿದ್ದಾರೆ. ಮತ್ತೆ ಇನ್ನು ಮುಂದುವರ್ಸೋರಾಗ ಅವಶ್ಯಕತೆ ಇಲ್ಲ ನಮ್ಮ ಭಾವನೆ. ಸರ್, ಶಾಸಕರ ಒಂದು ಈ ರೀತಿ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಬೀಳಲ್ವ ಸರ್? ಯಾಕಂದ್ರೆ ಯೋಗೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ, DK ಶಿವಕುಮಾರ್ CM ಆದ್ರೆ ಸಾಕು, ನಮ್ಗೆ ಸಚಿವ ಸ್ಥಾನ ಏನು ಬೇಡ ಅನ್ನೋ ಒಂದು ಸ್ಟೇಟ್ಮೆಂಟ್. ಇದೇ ಅಭಿಪ್ರಾಯ. ಅವ್ರು ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ. ಅವ್ರ ಮುಖಂಡರ ಬಗ್ಗೆ, ಸಮುದಾಯ ಬಗ್ಗೆ ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ. ಅದನ್ನ ನಾವ್ಯಾರು ಕೂಡ ಮೊಟಕುಗೊಳಿಸ್ಲಿಕ್ಕೆ ಆಗೋಲ್ಲ. ಅವರು ಸ್ವತಂತ್ರ ಇದ್ದಾರೆ, ಅಭಿಪ್ರಾಯ ಇದೆ ಹೇಳಲಿಕ್ಕೆ. ಅವ್ರ ಅಭಿಪ್ರಾಯ ಹೇಳಿ, ಅದ್ರಾಗೇನು ತೊಂದರೆ ಇಲ್ಲ. ನಿಮಗೆ ಕ್ಲಾರಿಟಿ ಇದೆಯಾ ಸರ್ ಏನಾಗ್ತಾ ಇದೆ ಅಂತ? ನಿಮಗೆ ಕ್ಲಾರಿಟಿ ಇದೆಯಾ? ಇದೇ ಸರ್ಕಾರ 5 ವರ್ಷ ಇರ್ತೈತೆ ಅನ್ನೋದು ಕ್ಲಾರಿಟಿ ಇದೆ. 5 ವರ್ಷ ಇದ್ದೇ 5 ವರ್ಷ ನಮ್ಮ ಸರ್ಕಾರ ಇದ್ದೇ ಇರ್ತದೆ, ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯನವರು ಇರ್ತಾರ 5 ವರ್ಷ ಅಂದ್ರೆ ಅದು ನೀವು ಹೆಂಗ್ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ ಸರ್, ಈ ದಲಿತ IAS IPS ಆಫೀಸರ್ಗಳು ಅಸಮಾಧಾನಗೊಂಡಿದ್ದಾರೆ. ಆಯಕಟ್ಟಿನ ಜಾಗಕ್ಕೆ ಪೋಸ್ಟಿಂಗ್ ಸಿಗ್ತಾ ಇಲ್ಲ ಅಂತ ಬೆಂಗಳೂರಲ್ಲಿ ಒಂದು 50 ಜನ ನಿಮ್ಮ
ದಲಿತ ಸಮುದಾಯದ IPS IAS ಅಧಿಕಾರಿಗಳು ಸಭೆ ಮಾಡಿದ್ದಾರೆ ಸರ್. ಮತ್ತೆ ನಿಮ್ಮ ಪ್ರಮುಖ ಸಚಿವರನ್ನ ಭೇಟಿ ಮಾಡಬೇಕು. ಇಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ ನೋಡಿ. ನಮ್ಗೇನ ಭೇಟಿ ಆದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಏನಾರ ಅವ್ರಿಗೆ ಆಗಿದ್ರೆ ಸರಿಪಡಿಸುವಂತ ಕೆಲಸ ಮಾಡ್ತೀವಿ. ಅಂದ್ರೆ SC ST ಅವರಿಗೆ ಸರ್ ನೋಡೋಣ, ನಮಗೆಲ್ಲ ನಮ್ ಗಮನಕ್ಕೆ IAS ಇಲ್ಲ. ಜಿಲ್ಲಾಧಿಕಾರಿಯಾಗಿ ಒಂದೆರಡು ಪೋಸ್ಟ್ ಮಾತ್ರ ಕೊಟ್ಟಿದ್ದಾರೆ. ಬರ್ಲಿ ಬಂದಾಗ ಚರ್ಚೆ ಮಾಡ್ತೀವಿ. ಹಂಗೇನಿದ್ರೆ ಸರಿ ಮಾಡುವಂತ ಸರ್ಕಾರ CM ಅವ್ರ ಪ್ರಯತ್ನ ಮಾಡ್ತಾರೆ. ಸೆಪ್ಟೆಂಬರ್ ಹತ್ರ ಕ್ರಾಂತಿ ಏನಿಲ್ಲ ಸರ್ ಹಂಗಾದ್ರೆ? ಏನ್ ಗೊತ್ತಿಲ್ಲ, ಅವಾಗ ನೋಡೋಣ. ಇನ್ನೂ ದೂರ ಇದೆ ಸೆಪ್ಟೆಂಬರ್. ಸರಿ ಸರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.